ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮ್ಮ ಅಚ್ಚುಮೆಚ್ಚಿನ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ಕು ಮುಖ್ಯವಾಗಿ ಆಲ್ರೆಡಿ ನಿಮಗೆ KCET ಮತ್ತು COMEDK ಎಕ್ಸಾಮಿನೇಷನ್ಗೆ ರಿಜಿಸ್ಟ್ರೇಷನ್ ಪ್ರಾರಂಭವಾಗಿದ್ದು ನಾನು ಆಲ್ರೆಡಿ ನಿಮಗೆ ಅದರ ಗೈಡೆನ್ಸ್ ಬಗ್ಗೆ ವಿಡಿಯೋನ ಮಾಡಿ ಬಿಟ್ಟಿದ್ದೀನಿ. ಎಲ್ಲರೂ ಅದನ್ನು ಫಾಲೋ ಮಾಡ್ತಿರ್ಬೋದು ಅಂದ್ಕೊಂಡಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಒಳ್ಳೆ ಕಂಟೆಂಟ್ಗಳು ಇಲ್ಲಿ ಎಕ್ಸ್ಪ್ಲೋರ್ ಎಜು ಚಾನಲಲ್ಲಿ ಫ್ರೀಯಾಗಿ ಕಂಟಿನ್ಯೂಸ್ ಆಗಿ ನಿಮ್ಮ ಕೌನ್ಸಿಲಿಂಗ್ ಮುಗಿದು ಕಾಲೇಜಿಗೆ ಅಡ್ಮಿಷನ್ ಆಗೋವರೆಗೂ ಕೂಡ ಸಿಗ್ತಾ ಇರುತ್ತೆ. ಇದನ್ನೆಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ಇವತ್ತಿನ ಮುಖ್ಯವಾದ ಟಾಪಿಕ್ಗೆ ಬರೋದಾದರೆ, ಸುಮಾರು ಜನರಿಗೆ COMEDK ಮತ್ತು KCET ಎಕ್ಸಾಮ್ಗಳ ಬಗ್ಗೆ ಸ್ವಲ್ಪ ಕಂಪ್ಲೀಟ್ ಆದ ಮಾಹಿತಿ ಇರೋದಿಲ್ಲ. ಸುಮಾರು ಏನಾಗುತ್ತೆ ಅಂದರೆ, ವಿದ್ಯಾರ್ಥಿಗಳು ಸೆಕೆಂಡ್ ಇಯರ್ PUC ಎಕ್ಸಾಮ್ ಬರಿತಾ ಇರುವಾಗ KCET ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರ್ತಾರೆ. COMEDK ಕರ್ನಾಟಕದವ್ರಿಗೆಲ್ಲ, ಕರ್ನಾಟಕ ಬಿಟ್ಟು ಬೇರೆಯವ್ರಿಗೆ ಇರುತ್ತೆ. ಸೊ ಹೀಗಾಗಿ ನಮಗೆ ಅದು ಅವಶ್ಯಕತೆ ಇರೋದಿಲ್ಲ ಅಂಥೇಳಿ ಸುಮಾರು ವಿದ್ಯಾರ್ಥಿಗಳು KCET ಬಗ್ಗೆ ಅಷ್ಟೇ ಗಮನ ಹರಿಸ್ತಾ ಇರ್ತಾರೆ. ಬಟ್ ಮುಖ್ಯವಾದ ಡಿಫ್ರೆನ್ಸ್ ಏನಂತಂದರೆ, COMEDK ಎಕ್ಸಾಮು ಕರ್ನಾಟಕದವ್ರಿಗಾದರೂ ಅನ್ವಯ ಆಗುತ್ತೆ, ಕರ್ನಾಟಕ ಬಿಟ್ಟು ಬೇರೆಯವ್ರಿಗೂ ಕೂಡ ಅನ್ವಯ ಆಗುತ್ತೆ. ಎಕ್ಸಾಮನ್ನು ಕರ್ನಾಟಕದವರು ಬರೀಬೋದು, COMEDK ಎಕ್ಸಾಮ್ಗೆ ಔಟ್ಸೈಡ್ ಕರ್ನಾಟಕ ಕೂಡ ಅವರು ಬರೀಬೋದು ವಿದ್ಯಾರ್ಥಿಗಳು. ಇದರಲ್ಲಿ ಗಮನಿಸೋದಾದರೆ, ಯಾಕೆ COMEDK ಎಕ್ಸಾಮ್ ಬರೀಬೇಕು, ಯಾರು ಬರೀಬೇಕು, ಅದರ ಕಾಂಪಿಟೇಷನ್ ಲೆವೆಲ್ ಏನು, ಅದರ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಏನು, ಮತ್ತು ಹೇಗೆ ಅದನ್ನು ಉಪಯೋಗ ಮಾಡ್ಕೋಬಹುದು COMEDK ಎಕ್ಸಾಮ್ ಕಂಪೇರ್ ಟು KCET, ಈ ವಿಷಯಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಅದರ ಜೊತೆಗೆ ಸ್ವಲ್ಪ ಅದರ ಬಗ್ಗೆ ಚೆನ್ನಾಗಿ ಮಾಹಿತಿ ತಿಳ್ಕೊಳ್ಳೋದು ಈ ವಿಡಿಯೋದ ಮುಖ್ಯವಾದ ಉದ್ದೇಶ. ಎಲ್ಲ ವಿದ್ಯಾರ್ಥಿಗಳು ಇದರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಒಂದು ಪ್ರಿಪ್ರೇಷನ್ ಲೆವೆಲ್ ಅಥವಾ ಸ್ಟ್ರಾಟಜಿನ ಪ್ಲ್ಯಾನ್ ಮಾಡಿದರೆ ಈ ಯಾವುದೇ ವಿದ್ಯಾರ್ಥಿ ಕೂಡ ಎರಡೂ ಎಕ್ಸಾಮದ ಬೆನಿಫಿಟನ್ನು ಪಡೆದುಕೊಳ್ಬೋದು. ಸೊ ಹೀಗಾಗಿ ವಾಟ್ ಈಸ್ ಯುವರ್ ಸ್ಟ್ರಾಟಜಿ ಆನ್ KCET ಆ್ಯಂಡ್ COMEDK ಎಕ್ಸಾಮ್, ಅದರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಮುಖ್ಯವಾದ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸೋದು ಏನಂದರೆ, ಎಲಿಜಿಬಿಲಿಟಿ PUC ಸೆಕೆಂಡ್ ಇಯರ್ ಎಕ್ಸಾಮ್ ಬರಿತಾ ಇರೋರು ಅಥವಾ ಡ್ರಾಪರ್ ಕೂಡ ಎಲಿಜಿಬಲ್ ಆಗಿರ್ತಾರೆ. ಬಟ್ ಮುಖ್ಯವಾಗಿ KCETನಲ್ಲಿ ನೀವು 7 ಇಯರ್ಸ್ ಮಿನಿಮಮ್ ಕರ್ನಾಟಕದಲ್ಲಿ ಅಭ್ಯಾಸ ಮಾಡಿರಬೇಕು. ಅದರ ಜೊತೆಗೆ 1 ವರ್ಷ ಕರ್ನಾಟಕದಲ್ಲಿ PUC ಬೋರ್ಡ್ ಎಕ್ಸಾಮನ್ನು ಬರೆದಿರಬೇಕು. ಆದರೆ COMEDK ಎಕ್ಸಾಮ್ ಮಾತ್ರ ಇಟ್ ಈಸ್ ಓಪನ್ ಟು ಆಲ್ ಇಂಡಿಯನ್ ಸಿಟಿಸನ್ಸ್. ಕರ್ನಾಟಕದವರಾಗಲಿ, ಮಹಾರಾಷ್ಟ್ರ, ತಮಿಳುನಾಡು ಯಾರೇ ಆದರೂ ಕೂಡ ಈ ಎಕ್ಸಾಮನ್ನು ಓಪನ್ ಎನ್ವೈರ್ಮೆಂಟಲ್ಲಿ, ಓಪನ್ ಪ್ಲ್ಯಾಟ್ಫಾರ್ಮಲ್ಲಿ ಬರಿಬೋದು. ಇದರಲ್ಲಿ ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಎನಿಬಡಿ ಹೂ ಹ್ಯಾಸ್ ಪಾಸ್ಡ್ ಆ್ಯಂಡ್ ಸ್ಟಡಿಂಗ್ 12th ಎಕ್ಸಾಮ್ ಕ್ಯಾನ್ ರೈಟ್ COMEDK ಎಕ್ಸಾಮ್. ಒಂದು ಕಾಲೇಜ್ ಟೈಪಲ್ಲಿ ನೋಡೋದಾದರೆ, KCET ಕಂಡಕ್ಟೆಡ್ ಬೈ KE ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ವಿಚ್ ಇಸ್ ಎ ಗೌರ್ಮೆಂಟ್ ಬಾಡಿ ಫ್ರಮ್ ಕರ್ನಾಟಕ, ನಿಮಗೆ ಗೊತ್ತಿರುವಂಗೆ. ಸೊ ಹೀಗಾಗಿ ಅಲ್ಲಿ ಗೌರ್ಮೆಂಟು ಮತ್ತು ಏಡೆಡ್ಡು ಮತ್ತು ಪ್ರೈವೇಟು ಮೂರೂ ಕೆಟಗರಿಯಲ್ಲಿರೋ ಕಾಲೇಜ್ ಕೂಡ ಪಾರ್ಟಿಸಿಪೇಟ್ ಮಾಡ್ತವೆ. ವಾಟ್ ಎವರ್ ದ ಗೌರ್ಮೆಂಟ್ ಕೋಟಾ ಇಸ್ ದೇರ್, ಗೌರ್ಮೆಂಟ್ ಕೋಟಾ ಜನರಲಿ 50% ಆಫ್ ದ ಸೀಟ್ಸ್ ಇರುತ್ತೆ KCETಗೆ. ಸೊ ಅದರಲ್ಲಿ KCET ಥ್ರೂ ನಿಮಗೆ ಸೀಟನ್ನು ಅಲೋಕೇಟ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಕಾಲೇಜಲ್ಲಿ ಒಂದು 100 ಸೀಟ್ಸ್ ಇತ್ತು ಅಂದ್ಕೊಂಡ್ರೆ, ಅದರಲ್ಲಿ 50 ಸೀಟು KCETಗೆ ರಿಸರ್ವ್ ಆಗಿರ್ತವೆ. ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು, ಏಡೆಡ್ ಆಗಿರ್ಬೋದು, ಮತ್ತು ಪ್ರೈವೇಟ್ ಕಾಲೇಜ್ ಇದ್ದರೂ ಕೂಡ 50% ಆಫ್ ದ ಕೆಪಾಸಿಟಿ, ಸೀಟಿಂಗ್ ಕೆಪಾಸಿಟಿ ಅಥವಾ ಅಡ್ಮಿಷನ್ ಕೆಪಾಸಿಟಿ KCETಗೆ ಮೀಸಲಾಗಿರುತ್ತೆ. ಅದೇ ಥರ COMEDKನಲ್ಲಿ 25% ಸೀಟ್ ರಿಸರ್ವ್ ಆಗಿರುತ್ತೆ ಜನರಲಿ. ಅಂದರೆ 100ರಲ್ಲಿ 25 ಸೀಟು COMEDKಗೆ ರಿಸರ್ವ್ ಆಗಿರುತ್ತೆ. ಇಲ್ಲಿ ಡಿಫ್ರೆನ್ಸ್ ಏನಂತಂದರೆ, ಓನ್ಲಿ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ ವಿಲ್ ಪಾರ್ಟಿಸಿಪೇಟ್. ಗೌರ್ಮೆಂಟ್ ಆಗಲಿ, ಏಡೆಡ್ ಆಗಲಿ ಯಾವುದೇ ಕಾಲೇಜುಗಳು ಪಾರ್ಟಿಸಿಪೇಟ್ ಮಾಡೋದಿಲ್ಲ COMEDKನಲ್ಲಿ. ಹೀಗಾಗಿ ಇಲ್ಲಿ ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಡ್ಮಿಷನ್ ತೊಗೊಳ್ಳೋದಾದರೆ COMEDK ಎಕ್ಸಾಮು ಅಪ್ಲೈ ಆಗುತ್ತೆ. ಇಲ್ಲಿ ಓನ್ಲಿ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ ವಿಲ್ ಪಾರ್ಟಿಸಿಪೇಟ್ ವಿತ್ ಅ ಕೋಟಾ ಆಫ್ 25%. ಬಟ್ ಅದರ ಜೊತೆಗೆ ಏನಂತಂದರೆ, ಈ 25% ಆಫ್ ದ ಸೀಟ್ಸ್ ಏನಿರುತ್ತಲ್ಲ, ಗೌರ್ಮೆಂಟ್ ಆಫ್ ಕರ್ನಾಟಕ ವಿಲ್ ಫಿಕ್ಸ್ ದ ಫೀಸ್ ಫಾರ್ ದ್ಯಾಟ್. ಇದು ಮ್ಯಾನೇಜ್ಮೆಂಟ್ ಕೋಟಾ ಅಂತ ತಿಳ್ಕೊಬೇಡಿ ದಯವಿಟ್ಟು.
ಮ್ಯಾನೇಜ್ಮೆಂಟ್ ಕೋಟಾ ಅಲ್ಲ, ಮ್ಯಾನೇಜ್ಮೆಂಟ್ ಕೋಟಾ ಅಥವಾ ರಿಸರ್ವೇಷನ್ ಸೀಟ್ ಅಂತಲ್ಲ, ಇದು ಸಪ್ರೇಟಾಗಿ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ ಪಾರ್ಟಿಸಿಪೇಟ್ ಮಾಡಿ ಗೌರ್ಮೆಂಟ್ ಏನು ಫಿಕ್ಸ್ ಮಾಡಿರ್ತಾರಲ್ಲ ಆ ಸೀಟ್ಗಳನ್ನು ಅದೇ ಗೌರ್ಮೆಂಟ್ ಫೀಸಲ್ಲಿ ಅಲೋಕೇಟ್ ಮಾಡುವಂಥ ಒಂದು ಸಿಸ್ಟಮ್. ಇಟ್ ಇಸ್ ಕಂಡಕ್ಟೆಡ್ ಬೈ ಕಾಮೆಡ್ಕೆ, ದಟ್ ಈಸ್ ಕನ್ಸೋರ್ಸಿಯೇಷನ್ ಆಫ್ ಮೆಡಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಡೆಂಟಲ್ ಸೀಟ್ಸ್ ಇನ್ ಕರ್ನಾಟಕ. ಬಟ್ ಇವಾಗ ಏನಾಗಿದೆ, ನೀಟ್ ಎಕ್ಸಾಮ್ ಬಂದ ಮೇಲೆ ಇಟ್ ಈಸ್ ಓನ್ಲಿ ಫಾರ್ ಇಂಜಿನಿಯರಿಂಗ್ ಸೀಟ್ ಅಲೋಕೇಶನ್. ಮೊದಲು ಎಲ್ಲ ಕ್ಯಾಟಗರಿ ಮೆಡಿಕಲ್ಲು ಡೆಂಟಲ್ ಎಲ್ಲ ಸೀಟ್ ಕೂಡ ಪ್ರೈವೇಟ್ ಕಾಲೇಜಿನವರು ಕಾಮೆಡ್ಕೆ ಥ್ರೂ ಅಲೋಕೇಟ್ ಮಾಡ್ತಾಯಿದ್ರು. ಫೀಸ್ ಸ್ಟ್ರಕ್ಚರ್ಗೆ ಬರೋದಾದರೆ ತುಂಬ ವ್ಯತ್ಯಾಸ ಇದರಲ್ಲಿ. KCET ಥ್ರೂ ಅಡ್ಮಿಷನ್ ತೊಗೊಂಡ್ರೆ ನೀವು ಅಪ್ರಾಕ್ಸಿಮೇಟ್ಲಿ 45,000ದಿಂದ 1,20,000ವರೆಗೂ ಫೀಸ್ ಇರುತ್ತೆ. ಡಿಪೆಂಡ್ಸ್ ಅಪಾನ್ ದ ಕಾಲೇಜ್. ಗೌರ್ಮೆಂಟ್ ಕಾಲೇಜ್ ಆದರೆ ಕಡಿಮೆ ಫೀ, ಅನ್ಎಡೆಡ್ ಕಾಲೇಜ್ ಅಥವಾ ಪ್ರೈವೇಟ್ ಕಾಲೇಜ್ ಆದರೆ ಸ್ವಲ್ಪ ಹೈಯರ್. ಬಟ್ ಕಾಮೆಡ್ಕೆ ಥ್ರೂ ಅಡ್ಮಿಷನ್ ತೊಗೊಂಡ್ರೆ ಅದು ಎಲ್ಲ ಪ್ರೈವೇಟ್ ಕಾಲೇಜ್ ಆಗಿರೋದ್ರಿಂದ ಜನರಲಿ ಫೀಸ್ ರೇಂಜ್ ವಿಲ್ ಬಿ 2.6 lakhs to 3.2 lakhs ಪರ್ ಇಯರ್. ಪ್ರತಿ ವರ್ಷಕ್ಕೆ ನೀವು ಮುಖ್ಯವಾಗಿ ಕಂಪೇರ್ ಮಾಡಿದಾಗ ಇಲ್ಲಿ ಹೆಚ್ಚು ಕಡಿಮೆ 3 times ಫೀಸ್ ಇರುತ್ತೆ ನಿಮಗೆ. ಅಕಸ್ಮಾತ್ ನೀವು ಪ್ರೈವೇಟ್ ಅನ್ಎಡೆಡ್ ಕಾಲೇಜಲ್ಲಿ ನೀವು KCET ಥ್ರೂ ಎಕ್ಸಾಮ್ ತೊಗೊಂಡಾಗ 1 ಲಕ್ಷ ಫೀಸ್ ಇದ್ದರೆ, ಅದೇ ಫೀ ಕಾಮೆಡ್ಕೆ ಥ್ರೂ ತೊಗೊಂಡಾಗ 3 ಲಕ್ಷ ಇರುತ್ತೆ ಹೆಚ್ಚು ಕಡಿಮೆ. ಎಕ್ಸಾಮ್ ಮೋಡು ಆಫ್ಲೈನ್, KCET ಆಫ್ಲೈನ್ ಪೇಪರ್ ಬೇಸ್ಡ್ ಇರುತ್ತೆ, ಕಾಮೆಡ್ಕೆ ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಇದೊಂದು ಡಿಫ್ರೆನ್ಸು. ಸೆಲೆಕ್ಷನ್ ಕ್ರೈಟೇರಿಯಾ 50% ಬೋರ್ಡ್ಸು ಮತ್ತು 50% KCET ಸ್ಕೋರ್. ಇದೊಂದು ಮಾತ್ರ ನಿಮಗೆ ಗಮನದಲ್ಲಿ ಇಟ್ಕೋಬೇಕು. KCET ಥ್ರೂನಲ್ಲಿ ಸೀಟು ಮತ್ತು ರ್ಯಾಂಕಿಂಗ್ ಕೊಡಬೇಕಾದ್ರೆ PUC ಬೋರ್ಡ್ ಎಕ್ಸಾಮದ್ದು PCM 50%, ಆಮೇಲೆ KCET PCM ಸ್ಕೋರ್ 50% ತೊಗೊಂಡು ಎವರೇಜ್ ಮಾಡಿ ನಿಮಗೆ ರ್ಯಾಂಕ್ ಕೊಡ್ತಾರೆ. ಬಟ್ ಕಾಮೆಡ್ಕೆನಲ್ಲಿ 100% ಎಕ್ಸಾಮ್ ಸ್ಕೋರ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಇದರಲ್ಲಿ PUC ಬೋರ್ಡ್ ಎಕ್ಸಾಮಿನೇಷನ್ ಸ್ಕೋರನ್ನು ಕನ್ಸಿಡರ್ ಮಾಡೋದಿಲ್ಲ. ದಿಸ್ ಈಸ್ ಬಿಗ್ಗೆಸ್ಟ್ ಡಿಫ್ರೆನ್ಸ್. ಯಾಕಂದರೆ ನೀವು ಇಲ್ಲಿ ಏನು ಅಚೀವ್ ಮಾಡ್ತೀರಿ ಈ ಎಕ್ಸಾಮಲ್ಲಿ ಅದೇ ಬೇಸಿಸ್ ಮೇಲೆ ನಿಮಗೆ ರ್ಯಾಂಕ್ ಬರೋದು. ಬೇರೆ ಯಾವುದೇ ಎಕ್ಸಾಮ್ ಆಗಲಿ ಯಾವುದೇ ಸ್ಕೋರ್ ಆಗಲಿ ಲೆಕ್ಕಕ್ಕೆ ಬರೋದಿಲ್ಲ. ಇದೊಂದು ಮಾತ್ರ ನೀವು ಗಮನದಲ್ಲಿಟ್ಟುಕೊಳ್ಳಿ. ನಿಮಗೆ ಪ್ರಿಪ್ರೇಷನ್ ಮಾಡುವಾಗ ಅಥವಾ ಸ್ಕೋರ್ ಮಾಡುವಾಗ ಯಾವ ಸ್ಟ್ರಾಟಜಿ ವರ್ಕ್ ಆಗುತ್ತೋ ಆ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು, ಯಾಕಂದರೆ KCETನಲ್ಲಿ ನಾನು ಇದಕ್ಕಿಂತ ಮುಂಚೆ ಮಾಡೋ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಎಷ್ಟೋ ಜನ ಟಾಪರ್ಸ್ ಕೂಡ ಬೋರ್ಡಲ್ಲಿ ಚೆನ್ನಾಗಿ ಮಾಡಿದರೆ KCET ಚೆನ್ನಾಗಿ ಮಾಡೋದಿಲ್ಲ. ಆವಾಗ ರ್ಯಾಂಕು ಕಂಪ್ರಮೈಸ್ ಆಗುತ್ತೆ. ಅಲ್ಲಿ ಅನಲಿಟಿಕಲ್ ಸ್ಕಿಲ್ಸು ಎಲ್ಲ ಲಾಜಿಕಲ್ ಸ್ಕಿಲ್ಸು ಯೂಸ್ ಆಗೋದ್ರಿಂದ ಸುಮಾರು ವಿದ್ಯಾರ್ಥಿಗಳು KCET ಎಕ್ಸಾಮಲ್ಲಿ ಸ್ಕೋರ್ ಮಾಡೋದು ಸ್ವಲ್ಪ ಕಷ್ಟ ಅನುಭವಿಸ್ತಾರೆ. ಅದೇ ಕಷ್ಟ ಕಾಮೆಡ್ಕೆನಲ್ಲಿ ಇದ್ರೂ ಕೂಡ ಬೋರ್ಡ್ ಎಕ್ಸಾಮ್ ಸ್ಕೋರು ಲೆಕ್ಕಕ್ಕೆ ಬರೋದಿಲ್ಲ. ಪ್ಯೂರ್ಲಿ ಇಟ್ ಇಸ್ ಬೇಸ್ಡ್ ಆನ್ ಯುವರ್ ಕಾಮೆಡ್ಕೆ ಎಕ್ಸಾಮ್ ಸ್ಕೋರ್. ಸೊ ಯು ಹ್ಯಾವ್ ಪ್ಲೆಂಟಿ ಆಫ್ ಚಾನ್ಸಸ್ ಟು ಗೆಟ್ ಎ ಬೆಟರ್ ರ್ಯಾಂಕ್. ಫೈನಾನ್ಷಿಯಲ್ ಫ್ಯಾಕ್ಟರ್ ಬಗ್ಗೆ ಯೋಚನೆ ಮಾಡೋದಾದರೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ. KCET is heavily subsidized by the government. If you qualify for a seat in a private college through KCET, you pay a fraction of what COMEDK students pays for the exact same seat in the exact same classroom. ಅಂದರೆ ಫಾರ್ ಎಕ್ಸಾಂಪಲ್ಲು ನಿಮಗೆ ಆಲ್ರೆಡಿ ಹೇಳಿದೆ ನಾನು, ಇವಾಗ BMS ಕಾಲೇಜು ಗೌರ್ಮೆಂಟ್ ಏಡೆಡ್ ಕಾಲೇಜ್ ಅದು. ಅಕಸ್ಮಾತ್ ನಿಮಗೆ KCET ಥ್ರೂನಲ್ಲಿ BMS ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಸಿಕ್ಕರೆ KCET ಥ್ರೂ ಅಲ್ಲಿ ನಿಮಗೆ 55,000 to 65,000 rupees ಫೀಸ್ ಇರುತ್ತೆ ಪರ್ ಇಯರ್. ಅದೇ ಸೀಟು ಕಾಮೆಡ್ಕೆ ಥ್ರೂನಲ್ಲಿ ತೊಗೊಂಡ್ರೆ ನಿಮಗೆ 3 ಲಕ್ಷ ಆಗುತ್ತೆ, 3.2 ಲ್ಯಾಕ್ಸ್ ಆಗುತ್ತೆ ಪರ್ ಇಯರ್. ಸೊ ದಟ್ ಈಸ್ ಅ ಹ್ಯೂಜ್ ಡಿಫ್ರೆನ್ಸ್. 50-60 ಸಾವಿರ ಇಲ್ಲಿ, 3 ಲಕ್ಷ ಇಲ್ಲಿ. ನೀವು ಅಕಸ್ಮಾತ್ ಕಷ್ಟಪಟ್ಟು ಪ್ರಿಪೇರ್ ಆಗಿ KCET ಥ್ರೂನಲ್ಲಿ ಒಳ್ಳೆ ಚೆನ್ನಾಗಿ ರ್ಯಾಂಕ್ ಬಂದು BMS ಕಾಲೇಜಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ನಾವು ಸೀಟ್ KCET ಥ್ರೂ ಪಡ್ಕೊಂಡ್ರೆ ನೀವು 4 ವರ್ಷದಲ್ಲಿ ಎಷ್ಟು ಫೀಸ್ ಕಟ್ತಿರೋ ಆ ಫೀಸು 1 ವರ್ಷಕ್ಕೆ ಕೂಡ ಆಗೋದಿಲ್ಲ ಕಾಮೆಡ್ಕೆ ಥ್ರೂನಲ್ಲಿ ನೀವು ತೊಗೊಂಡ್ರೆ. ಅಂದರೆ 4 ವರ್ಷದಲ್ಲಿ ನಿಮಗೆ ಹೆಚ್ಚು ಕಡಿಮೆ 2ರಿಂದ 2.5 ಲಕ್ಷ ಆಗುತ್ತೆ ಕಾಲೇಜ್ ಫೀಸು. ಕಾಲೇಜು ಮತ್ತು ಟ್ಯೂಷನ್ ಫೀಸ್ ಸೇರಿ 2ರಿಂದ 2.5 ಲಕ್ಷ ಆಗುತ್ತೆ KCET ಥ್ರೂ ಸೀಟ್ ತೊಗೊಂಡ್ರೆ BMS ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚಿಗೆ.
ಅದೇ ಸೀಟನ್ನು ಕಾಮೆಡ್ ಕೆ ಥ್ರೂ ತೊಗೊಂಡ್ರೆ ನಿಮಗೆ ಹೆಚ್ಚು ಕಡಿಮೆ 12ರಿಂದ 13 ಲಕ್ಷ ಆಗುತ್ತೆ. ಥಿಂಕ್ ಅಬೌಟ್ ಇಟ್. ಇಫ್ ಯು ಆರ್ ಫೈನಾನ್ಷಿಯಲಿ ವೆಲ್ ಆಫ್ ಆ್ಯಂಡ್ ಇಫ್ ಯು ಆರ್ ಪ್ರಿಪೇರ್ಡ್ ಟು ಪೇ ಹೈಯರ್ ಫೀಸ್, ಕಾಮೆಡ್ ಕೆ is an alternate option for you definitely. ಆದರೆ ನಿಮಗೆ KCET ಥ್ರೂನಲ್ಲಿ ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆ ರ್ಯಾಂಕ್ ಪಡ್ಕೊಂಡು BMS ಅಲ್ಲಿ ನಾನು ಕಂಪ್ಯೂಟರ್ ಸೈನ್ಸ್ KCET ಥ್ರೂ ಪಡ್ಕೋತೀನಿ ಅಂತ ಭರವಸೆ ಇದ್ದರೆ, ಕಾನ್ಫಿಡೆನ್ಸ್ ಇದ್ದರೆ, ವೈ ಶುಡ್ ಥಿಂಕ್ ಫಾರ್ ಅ ಕಾಮೆಡ್ ಕೆ? ನಾನು ಆಮೇಲೆ ಡಿಸ್ಕಷನ್ ಮಾಡ್ತೀನಿ ನಿಮಗೆ ಅದ್ರ ಬಗ್ಗೆ. ಕಾಮೆಡ್ ಕೆ ಫೀಸ್ ಆರ್ ಮಾರ್ಕೆಟ್ ಡ್ರಿವನ್. ಇಫ್ ಯು ಆರ್ ಫ್ರಮ್ ಔಟ್ಸೈಡ್ ಕರ್ನಾಟಕ, ದಿಸ್ ಈಸ್ ಯುವರ್ ಪ್ರೈಮರಿ ರೂಟ್. ಯಾಕಂದರೆ ಬೇರೆ ಆಪ್ಷನ್ ಇರೋದಿಲ್ಲ ಔಟ್ಸೈಡ್ ಕರ್ನಾಟಕ ಇರೋರಿಗೆ. ಕಾಮೆಡ್ ಕೆ ಇದ್ದರೆ ಕಾಮೆಡ್ ಕೆ ಥ್ರೂ ಮಾತ್ರ ಪಾಸಿಬಲು. ಬಟ್ ಬಿ ಪ್ರಿಪೇರ್ಡ್ ಫಾರ್ ಅ ಸಿಗ್ನಿಫಿಕೆಂಟ್ಲಿ ಹೈಯರ್ ಇನ್ವೆಸ್ಟ್ಮೆಂಟ್ ಓವರ್ 4 years. ನಾನು ಹೇಳಿದ್ನಲ್ಲ, ಇಲ್ಲಿ KCETನಲ್ಲಿ 4 ವರ್ಷದ ಫೀಸು, ಕಾಮೆಡ್ ಕೆನಲ್ಲಿ 1 ವರ್ಷದ ಫೀಸು ಹೆಚ್ಚು ಕಡಿಮೆ ಇನ್ನೂ ಜಾಸ್ತಿನೇ ಇರುತ್ತೆ. ನಾನು ಆಲ್ರೆಡಿ ನಿಮಗೆ ಕಂಪೇರ್ ಮಾಡಿ ಹೇಳಿದೆ. ಸೊ 2-2.5 ಲಕ್ಷದಲ್ಲಿ ನೀವು 4 ವರ್ಷ ಓದಿದರೆ ಆ ಫೀಸು 1 ವರ್ಷಕ್ಕೆ ಕೂಡ ಕಾಮೆಡ್ ಕೆ ಥ್ರೂ ಸೀಟ್ ತೊಗೊಂಡಾಗ ಸಾಕಾಗಲ್ಲ. ಸೊ 15 to 20 lakhs ಬೇಕಾಗುತ್ತೆ ನಿಮಗೆ ಕಾಮೆಡ್ ಕೆ ಥ್ರೂ ಸೀಟ್ ತೊಗೊಂಡ್ರೆ. ಆಯಿತಾ? ಅಡ್ಮಿಷನ್ ಸ್ಟ್ರಾಟಜಿಗೆ ಬರೋದಾದರೆ, ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್ ಯು ಶುಡ್ ಡೆಫಿನೆಟ್ಲಿ ರೈಟ್ ಬೋತ್. ಯಾಕಂದರೆ ಎರಡೂ ಆಪ್ಷನ್ ನಿಮಗೆ ಕೊಟ್ಟಿರ್ತಾರೆ. ಯಾಕನ್ನೋದಾದರೆ, KCET ಈಸ್ ಯುವರ್ ಪ್ಲ್ಯಾನ್ A ಫಾರ್ ದ ಲೋವರ್ ಫೀಸ್, ಕಾಮೆಡ್ ಕೆ ಈಸ್ ಯುವರ್ ಪ್ಲ್ಯಾನ್ B if your KCET rank is not high enough for a top college and a top branch. You might still get into the same college via ಕಾಮೆಡ್ ಕೆ. ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಇದರಲ್ಲಿ ಮೇನ್ ಡಿಫ್ರೆನ್ಸ್ ಏನಿರೋದು ಅಂತಂದರೆ, ನಿಮಗೆ ಯಾವ ಕಾಲೇಜಲ್ಲಿ ಯಾವ ಬ್ರ್ಯಾಂಚ್ ಬೇಕು ಅಂತ ನೀವು ಕನಸು ಕಾಣ್ತಾ ಇರ್ತೀರೋ, ಅದು KCET ಥ್ರೂ ಆಗಲಿಲ್ಲ ಅಂದರೆ ಡೆಫಿನೆಟ್ ಆಗಿ ಕಾಮೆಡ್ ಕೆ ಥ್ರೂನಲ್ಲಿ ಆಗುತ್ತೆ. ಓನ್ಲಿ ಯು ಹ್ಯಾವ್ ಟು ಬೇರ್ ಅಡಿಷ್ನಲ್ ಫೀಸ್ ಇಫ್ ಯು ಆರ್ ಪ್ರಿಪೇರ್ಡ್. ಫಾರ್ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್, ಕಾಮೆಡ್ ಕೆ ಈಸ್ ಯುವರ್ ಗೇಟ್ವೇ. ಅದೊಂದೇ ದಾರಿ ನಿಮಗೆ. ಇಟ್ ಈಸ್ ಓನ್ಲಿ ಒನ್ ಆಫ್ ದ ಬೆಸ್ಟ್ ವೇಸ್ ಟು ಎಂಟರ್ ಇನ್ ಟು ದ ಬೆಂಗಳೂರು ಆ್ಯಂಡ್ ಟೆಕ್ಸ್ ಎಕೋಸಿಸ್ಟಮ್ ಇಫ್ ಯು ಡಿಡ್ ನಾಟ್ ಗೆಟ್ ಇನ್ ಟು ಅನ್ IIT or NIT. JEE ಎಕ್ಸಾಮ್ ಬರೀತಿರ್ತೀರಿ, ಅಲ್ಲಿ NIT IIT ಯಾವುದೂ ಆಗಿಲ್ಲ ಅಂದರೆ, ಕರ್ನಾಟಕ ಬಿಟ್ಟು ಹೊರಗಡೆಯಲ್ಲಿರೋ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಅನ್ನೋ ಬೆಂಗಳೂರು ಟೆಕ್ ಹಬ್ಗೆ ಬಂದು ಜಾಯ್ನ್ ಆಗಬೇಕನ್ನೋ ವಿದ್ಯಾರ್ಥಿಗಳಿಗೆ ಕಾಮೆಡ್ ಕೆ ಒಂದು ಒಳ್ಳೆಯ ದಾರಿ. ಸೀಟ್ ಮ್ಯಾಟ್ರಿಕ್ಸ್ ನಾನು ಆಲ್ರೆಡಿ ಹೇಳ್ದಂಗೆ, KCETಗೆ 50% ಸೀಟ್ ಇರುತ್ತೆ, ಕಾಮೆಡ್ ಕೆಗೆ 25% ಇರುತ್ತೆ. ಆಯಿತಾ? ಬಟ್ ಇಲ್ಲಿ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್, KCET ಎಕ್ಸಾಮ್ ಬರೋದಕ್ಕೆ ಹೆಚ್ಚು ಕಡಿಮೆ 4 ಲಕ್ಷ ಜನ ಕೂತ್ಕೋತಾರೆ, 4 ಲಕ್ಷ ವಿದ್ಯಾರ್ಥಿಗಳು ಕೂತ್ಕೋತಾರೆ. ಕಾಮೆಡ್ ಕೆ ಬರೋದಕ್ಕೆ ಹೆಚ್ಚು ಕಡಿಮೆ 1 ಲಕ್ಷ ಮಾತ್ರ ಕೂತ್ಕೋತಾರೆ. ಅಂದರೆ 50% ಸೀಟ್ಗೆ 4 ಲಕ್ಷ ಜನ ಕಾಂಪೀಟ್ ಮಾಡ್ತಾರೆ, 25%ಗೆ 1 lakh ಜನ ಕಾಂಪೀಟ್ ಮಾಡ್ತಾರೆ. ಅದು ಅದ್ರ ಜೊತೆಗೆ ಕರ್ನಾಟಕದವರೇ ಜಾಸ್ತಿ ಕಾಂಪೀಟ್ ಮಾಡ್ತಾರೆ, ಬೇರೆ ರಾಜ್ಯದವ್ರು ಪಾರ್ಟಿಸಿಪೇಟ್ ಮಾಡೋದು ಕಡಿಮೆ. ಹೀಗಾಗಿ ನಾನು ಆಲ್ರೆಡಿ ಮುಂಚೆ ಹೇಳ್ದಂಗೆ, KCET ಥ್ರೂ ನಿಮಗೆ ಸೀಟ್ ಸಿಕ್ಕಿಲ್ಲ ಯಾವುದೋ ಒಂದು ಕಾಲೇಜಲ್ಲಿ, ಯಾವುದೋ ಒಂದು ಬ್ರ್ಯಾಂಚಲ್ಲಿ ಅಂದರೆ ಡೆಫಿನೆಟಾಗಿ ನಿಮ್ಮ ಪ್ಲ್ಯಾನ್ B ಆಪ್ಷನ್ನು ವರ್ಕೌಟ್ ಆಗುತ್ತೆ, ದಟ್ ಈಸ್ ಕಾಮೆಡ್ ಕೆ. ಸೊ ಇಟ್ ಈಸ್ ಆಲ್ವೇಸ್ ಅಡ್ವೈಸಬಲ್ ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್ ಟು ಟೇಕ್ ಬೋತ್ ಎಕ್ಸಾಮ್ಸ್. ಎರಡೂ ಎಕ್ಸಾಮನ್ನು ಬರೀಬೇಕು ನೀವು. ಸೊ ಆಲ್ವೇಸ್ ಕೀಪ್ ಯುವರ್ ಪ್ಲ್ಯಾನ್ B ಆಪ್ಷನ್ ರೆಡಿ. ಆಯಿತಾ? ಸೊ ಇದು ಮೇನ್ ನಿಮಗೆ ಡಿಫ್ರೆನ್ಸು. ಯಾಕೆ ನೀವು ಕಾಮೆಡ್ ಕೆ ಎಕ್ಸಾಮನ್ನು ಬರೀಬೇಕು, ಅದರ ಅಡ್ವಾಂಟೇಜಸ್ ಏನು, ಮತ್ತು ಹೌ ಯು ವಿಲ್ ಗೆಟ್ ಇನ್ ಟು ಯುವರ್ ಡ್ರೀಮ್ ಕಾಲೇಜ್ ಆ್ಯಂಡ್ ಡ್ರೀಮ್ ಬ್ರ್ಯಾಂಚ್ ನಾನು ಕಂಪ್ಲೀಟಾಗಿ ನಿಮಗೆ ಹೇಳಿದೆ ಇವಾಗ. ಸೊ ಯಾವುದೇ ಒಂದು ಸೀಟ್ಗೆ ನೀವು ಕಾಂಪೀಟ್ ಮಾಡ್ತಾ ಇದ್ದರೆ, ಇಫ್ ಯು ಆರ್ ಅನ್ಶ್ಯೂರ್, ನಿಮಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲಪ್ಪ, ನಾನು ಇವಾಗ RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಸೀಟ್ ತೊಗೋತೀನಿ ಅನ್ನೋ ಭರವಸೆ ನಿಮಗೆ ಇರಲಿಲ್ಲ ಅಂತಂದರೆ KCET ಥ್ರೂನಲ್ಲಿ, ಅದನ್ನೇ ಒಂದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿದರೆ ಕಾಮೆಡ್ ಕೆ ಥ್ರೂನಲ್ಲಿ ನಿಮಗೆ ಸಿಗುತ್ತೆ. ಡಿಫ್ರೆನ್ಸ್ ಅಂದರೆ ಹೈಯರ್ ಫೀಸ್ ಅಷ್ಟೇ. ಬಟ್ ಯು ವಿಲ್ ಗೆಟ್ ಯುವರ್ ಡ್ರೀಮ್ ಕಾಲೇಜ್ ಆ್ಯಂಡ್ ಡ್ರೀಮ್ ಬ್ರ್ಯಾಂಚ್. ಆಯಿತಾ? ಅದರಲ್ಲಿ ಮುಖ್ಯವಾಗಿ ನೋಡೋದಾದರೆ, ಚೂಸ್ KCET ಇಫ್
or if you are from Karnataka, if you want low fees, you want government or aided colleges with a lower fees, with better options of the colleges, and number of colleges will be more, number of seats will be more, and if you are competent enough, you will get your dream college and dream branch at lower fees. ಅದರ ಜೊತೆಗೆ choose COMED K if you are outside Karnataka. If you don't get good rank in KCET, ಕರ್ನಾಟಕದವರಾದರೂ ಕೂಡ ಅಕಸ್ಮಾತ್ ನಿಮಗೆ ಒಳ್ಳೆ ರ್ಯಾಂಕ್ KCETನಲ್ಲಿ ಸಿಕ್ಕಿಲ್ಲ ಅಂದರೆ COMED Kಯನ್ನು ಬರೀಬೇಕು. ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಸೊ ದೆರ್ ಇಸ್ ನೋ ಪಾಯಿಂಟ್ ಇನ್ ಥಿಂಕಿಂಗ್ ಟ್ವೈಸ್. If you belong to Karnataka, take both exams. So keep your COMED K option open until the KCET counseling is over. You can afford higher fees COMED K ಥ್ರೂನಲ್ಲಿ. ಆಯಿತಾ? ನಿಮ್ಮ ಸ್ಟ್ರಾಟಜಿ ಏನಾಗಿರಬೇಕು? ರೈಟ್ ಬೋತ್ KCET ಆ್ಯಂಡ್ COMED K. ಇದು ಕರ್ನಾಟಕ ವಿದ್ಯಾರ್ಥಿಗಳಿಗೆ ನಾನು ಹೇಳ್ದಂಗೆ. So you will get low fee option, that is KCET, and a backup option COMED K, that is plan B. ನಿಮಗೆ ಇಷ್ಟೆಲ್ಲ ವಿವರಗಳು ಸರಿಯಾಗಿ ಅರ್ಥ ಆಗಿರಬೇಕಂತ ಅಂದ್ಕೊಂಡಿದ್ದೀನಿ. ಇದರ ಬಗ್ಗೆ ನಿಮಗೆ ಏನಾದರೂ ಸಂದೇಹಗಳಿದ್ದರೆ, ಡೌಟ್ಗಳಿದ್ದರೆ, COMED K ಯಾಕೆ ಬರೀಬೇಕು, KCET ಬರೆದ್ರೆ ಸಾಕ, ಸುಮಾರು ವಿದ್ಯಾರ್ಥಿಗಳ ಪ್ರಶ್ನೆಗಳು ಇರ್ತವೆ ಅಂಥವು. ಆದರೆ ಸುಮಾರು ವಿದ್ಯಾರ್ಥಿಗಳಿಗೆ ನಾನು ಈ ಮೂಲಕ ಹೇಳೋದಕ್ಕೆ ಏನು ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಕರ್ನಾಟಕದವರೆಗೂ ಕೂಡ COMED K ಬರೆಯೋದಕ್ಕೆ ಆಪ್ಷನ್ ಕೊಟ್ಟಿರೋದ್ರಿಂದ, ಅವಕಾಶ ಕೊಟ್ಟಿರೋದ್ರಿಂದ ನೀವು ಯಾಕೆ ಅದನ್ನು ಚಾನ್ಸನ್ನು ಮಿಸ್ ಮಾಡ್ಕೊತೀರಿ? ಇಟ್ ಈಸ್ ಅ ಮ್ಯಾಟರ್ ಆಫ್ ಪೇಯಿಂಗ್ 2000 rupees ಎಕ್ಸಾಮಿನೇಷನ್ ಫೀಸ್ ಅಷ್ಟೇ. 1950 ಎಕ್ಸಾಮಿನೇಷನ್ ಫೀಸ್ ಇದೆ COMED Kಗೆ. ಅದನ್ನು ತುಂಬಿ ಎಕ್ಸಾಮನ್ನು ಬರೀರಿ. ಯಾಕಂತಂದರೆ ಪ್ರಿಪ್ರೇಷನ್ ಸ್ಟ್ರಾಟಜಿ ಫಾರ್ ಬೋತ್ KCET ಆ್ಯಂಡ್ COMED K ರಿಮೈನ್ಸ್ ಸೇಮ್. PCM ಅಲ್ಲೇ ಇರುತ್ತೆ, ಇಲ್ಲಿ PCM ಇರುತ್ತೆ. ಇಲ್ಲಿ 180 ಮಾರ್ಕ್ಸು, ಅಲ್ಲಿ 180 ಮಾರ್ಕ್ಸು, 3 ಅವರು, ಇಲ್ಲಿ 3 ಅವರು. KCETಗೆ ಸ್ವಲ್ಪ ಟೈಮ್ ಜಾಸ್ತಿ, 70 hours, 70 minutes, 70 minutes, 70 minutes, 210 minutes, 60 questions ಈಚ್ ಸಬ್ಜೆಕ್ಟ್. ಇಲ್ಲಿ ಕೂಡ 60 questions ಈಚ್ ಸಬ್ಜೆಕ್ಟ್, ಬಟ್ ಇಲ್ಲಿ 180 minutes. KCET ಪೇಪರ್ ಬೇಸ್ಡ್ ಇರುತ್ತೆ, COMED K ಕಂಪ್ಯೂಟರ್ ಬೇಸ್ಡ್ ಇರುತ್ತೆ ಅಷ್ಟೇ. ಓದೋದಕ್ಕೆ ಸಪ್ರೇಟಾಗಿ ಪ್ರಿಪ್ರೇಷನ್ ಮಾಡಬೇಕಾಗಿಲ್ಲ. ನೀವು ಡ್ರಾಪರ್ ಆಗಿರಲಿ, 12th ಸ್ಟ್ಯಾಂಡರ್ಡ್ ಓದ್ತಾ ಇದ್ದವರಾಗಲಿ, KCETಗೆ ಏನು ಥೊರಾಗಿ ಓದ್ತಾ ಇದ್ದೀರೋ ಅದೇ ನಿಮಗೆ COMED Kಗೆ ಯೂಸ್ ಆಗುತ್ತೆ. ಮತ್ತು ಎಕ್ಸಾಮಿನೇಷನ್ ಎರಡೂ ಹತ್ತಿರ ಇರೋದ್ರಿಂದ, ಇವಾಗ ಏಪ್ರಿಲ್ 23-24ಕ್ಕೆ KCET ಎಕ್ಸಾಮ್ ಇದೆ. ಅದಕ್ಕೆ ಎಲ್ಲ ಕಂಪ್ಲೀಟ್ ತಯಾರಿ ಮಾಡಿಕೊಂಡು ಕೂತಿರ್ತೀರಿ, ಬರೀತೀರಿ ಎಕ್ಸಾಮನ್ನು. May 9ಗೆ COMED K ಎಕ್ಸಾಮ್ ಇದೆ. ಹಾರ್ಡ್ಲಿ ಎ ಮ್ಯಾಟರ್ ಆಫ್ 15 days. ನೀವು ಓದಿದ್ದನ್ನು ಮರಿತೀನಂತನೂ ಕೂಡ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಏನು ಪ್ರಿಪ್ರೇಷನ್ ಮಾಡಿರ್ತಾರೋ ಅದನ್ನು ಪ್ರಿಪ್ರೇಷನ್ ಮಾಡಿಕೊಂಡು ಎಕ್ಸಾಮಿನೇಷನ್ ಆನ್ಲೈನಲ್ಲಿ ಬರೀರಿ. ಕಾಂಪಿಟೇಷನ್ ಕೂಡ ಕಡಿಮೆ ಇರೋದ್ರಿಂದ, ಯಾಕಂದರೆ ಆಲ್ಮೋಸ್ಟ್ 1 lakh 1.1 lakh ಸ್ಟೂಡೆಂಟ್ಸು ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಹೀಗಾಗಿ ನಿಮಗೆ ಅಕಸ್ಮಾತ್ KCET ಥ್ರೂ ಯಾವುದೇ ನಿಮಗೆ ಡ್ರೀಮ್ ಕಾಲೇಜು, ಡ್ರೀಮ್ ಬ್ರಾಂಚ್ ಸಿಕ್ಕಿಲ್ಲ ಅಂದರೂ ಕೂಡ COMED Kದಲ್ಲಿ ಬೆಟರ್ ಚಾನ್ಸಸ್ ಇರುತ್ತೆ ಅದೇ ಕಾಲೇಜಲ್ಲಿ ಅದೇ ಬ್ರಾಂಚ್ ತಗೊಳ್ಳೋಕ್ಕೆ. ಸೊ KCET ಬರೆದವರು ಕೂಡ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ, COMED K ಬರೆದವರು ಕೂಡ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ. ಅಲ್ಲಿ ದೇರ್ ಇಸ್ ನೋ ಮಚ್ ಮೋರ್ ಡಿಫ್ರೆನ್ಸ್. ಬಟ್ ಟ್ರೈ ಟು ಗ್ರ್ಯಾಬ್ ದ ಸೀಟ್ ಥ್ರೂ KCET ಓನ್ಲಿ. ನಂದು ಅಲ್ಟಿಮೇಟ್ ಸಜೆಷನ್ ನಿಮಗೆ. ಇಫ್ ಯು ಆರ್ ಕಾಂಪಿಟೆಂಟ್ ಎನಫ್, ಇಫ್ ಯು ಆರ್ ಇಂಟೆಲಿಜೆಂಟ್ ಎನಫ್, and if you have that competition level in your mind, crack KCET with a good score and a good rank and get your dream college and dream branch at a much more lower fees. ಇದು ಒಂದು ಏನಾದರೂ ಅಚೀವ್ಮೆಂಟ್ ಇರುತ್ತೆ ಮಕ್ಕಳಿಗೆ ಅಲ್ವಾ? COMED K ಥ್ರೂ ಬರೆದ್ರೂ ಕೂಡ ಒಂದು ಅಚೀವ್ಮೆಂಟೇ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಗೆಟ್ಟಿಂಗ್ ದ ಸೇಮ್ ಸೀಟ್ at a lower fees is much better option than getting the same seat at the higher fees. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಎಕ್ಸ್ಪ್ಲೋರ್ ಎಜು ಚಾನಲ್ಲು ಇವಾಗ ತುಂಬ ಫಾಸ್ಟಾಗಿ ಬೆಳೀತಾ ಇದೆ. ಇಟ್ ಇಸ್ ಅ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಜುಕೇಷನ್ ಪ್ಲ್ಯಾಟ್ಫಾರ್ಮ್ ಆನ್ ಯೂಟ್ಯೂಬ್. ಯಾಕೆ ನೀವು ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ಯು ವಿಲ್ ಗೆಟ್ ಎ ವೆರಿ ಅರ್ಲಿ ಆಕ್ಸೆಸ್, ಇಂಪಾರ್ಟೆಂಟ್ ಅಪ್ಡೇಟ್ಸ್, ಕರಿಯರ್ ಗೈಡೆನ್ಸು,
ಕ್ವಾಲಿಟಿ ಕಂಟೆಂಟ್ ಥ್ರೂ ದಿಸ್ ಚಾನಲ್ ಆ್ಯಟ್ ಫ್ರೀ ಆಫ್ ಕಾಸ್ಟ್. ಯಾವುದೇ ಎಕ್ಸಾಮ್ ಬಗ್ಗೆ ಯಾವುದೇ ಪ್ರಶ್ನೆಗಳಿದ್ದರೂ ಕೂಡ, ಪ್ರಿಪ್ರೇಷನ್ ಸ್ಟ್ರಾಟಜಿ ಆಗಲಿ, ಎಕ್ಸಾಮಿನೇಷನ್ ಸ್ಟ್ರಾಟಜಿ ಆಗಲಿ, ನಿಮ್ಮಲ್ಲಿ ಏನೇ ಕ್ವಶನ್ಸ್ಗಳಿದ್ರೂ ಕೂಡ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದಕ್ಕೆ ಕಂಪ್ಲೀಟ್ ಕ್ಲಾರಿಫಿಕೇಷನ್ ಕೊಡ್ತೀನಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಮಕ್ಕಳಿಗೆ. ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಅಗೇನ್. ಥ್ಯಾಂಕ್ ಯು.